ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಕ್ಯಾಶ್ಲೆಸ್ ಇಂಡಿಯಾ ಯೋಜನೆಗೆ ಗ್ರಾಮೀಣ ಭಾಗದ ಜನರನ್ನ ಸಿದ್ಧಗೊಳಿಸುವ ಕಾರ್ಯಕ್ಕೆ ಕರಾವಳಿಯ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಅಷ್ಟಕ್ಕೂ ಈ ವಿದ್ಯಾರ್ಥಿಗಳು ಮಾಡುತ್ತಿರುವ ಕೆಲಸವಾದರೂ ಏನು ಅನ್ನೋದನ್ನ ತಿಳಿದುಕೊಳ್ಳುತ್ತೆ ಈ ವರದಿ ನೋಡಿ. ನರೇಂದ್ರ ಮೋದಿ ಸರ್ಕಾರದ ಕ್ಯಾಶ್ಲೆಸ್ ಇಂಡಿಯಾ ಆಂದೋಲನಕ್ಕೆ ಇಲ್ಲೊಂದಷ್ಟು ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಮನೆ ಮನೆಗೆ ತೆರಳಿ ದುಡ್ಡಿಲ್ಲದೆ ಹೇಗೆ ಕಾರ್ಡ್ಗಳ ಮೂಲಕ ವ್ಯವಹರಿಸಬಹುದು ಎನ್ನುವುದನ್ನ ಇವರು ಜನರಿಗೆ ಹೇಳಿಕೊಡ್ತಾ ಇದ್ದಾರೆ. ಅಂದರೆ ಈಗಿನ ಕಾಲದಲ್ಲಿ ತುಂಬ ಹಳ್ಳಿ ಜನರಿಗೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಕೆಲವರಿಗೆ ಬ್ಯಾಂಕ್ ಬಗ್ಗೆ, ಕೆಲವು ಮನೆಗಳಲ್ಲಿ ಹೋದಾಗ ಅವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನೆಗೆಟಿವ್ ಒಪಿನಿಯನ್ ಕೆಲವು ಹೇಳ್ತಿದ್ರು. ಸೊ ನಾವು ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಬರ್ತಿದ್ದೇವೆ. ಧರ್ಮಸ್ಥಳದ SDM ಕಾಲೇಜಿನ ಮಕ್ಕಳು ತಮ್ಮ ಈ ವಿನೂತನ ಅಭಿಯಾನದ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ತಂಡದಲ್ಲಿರುವ ಹೆಚ್ಚಿನ ಮಕ್ಕಳು BBM ಮತ್ತು BCom ವಿಭಾಗದವರಾಗಿದ್ದಾರೆ. 9 ವಿದ್ಯಾರ್ಥಿಗಳ ತಂಡವನ್ನ ರಚಿಸಿಕೊಂಡು ಗ್ರಾಮೀಣ ಭಾಗಕ್ಕೆ ತೆರಳುತ್ತಿರುವ ಈ ಮಕ್ಕಳು ಅಲ್ಲಿನ ಮುಗ್ಧ ಜನರಿಗೆ ನಗದು ರಹಿತ ವಹಿವಾಟು ಹೇಗೆ ಮಾಡಬಹುದು ಎನ್ನುವುದನ್ನ ತಿಳಿ ಹೇಳುತ್ತಿದ್ದಾರೆ. ಆಧಾರ್ ಆಧಾರಿತ ಪಾವತಿ, ಕ್ರೆಡಿಟ್ ಕಾರ್ಡ್ ಪಾವತಿ, ಪೇಟಿಎಂ ಹೀಗೆ ವಿವಿಧ ರೀತಿಯ ನಗದು ರಹಿತ ವ್ಯವಹಾರಗಳ ಬಗ್ಗೆ ಗ್ರಾಮೀಣ ಜನರಿಗೆ ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಈಗ ನಾವು SDM ಕಾಲೇಜಿಂದ ಸೆಕೆಂಡ್ ಇಯರ್ BCom ಅವ್ರು ನಾವು 10 ಮೆಂಬರ್ಸ್ ಗ್ರೂಪ್ ಮಾಡಿಕೊಂಡು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಮಾಹಿತಿ ಕೊಡೋಕ್ಕೋಸ್ಕರ ನಾವು ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೇವೆ. ಈಗ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಜನಗಳಲ್ಲಿ ಎಂತ ಅವೇರ್ನೆಸ್ ಮೂಡಿಸಬೇಕು. ನಾವೇನು ಅವ್ರಿಗೆ ತುಂಬ ಇನ್ಫಾರ್ಮೇಷನ್ ಏನು ಕೊಡಲ್ಲ, ಜಸ್ಟ್ ಬೇಸಿಕ್ ಆಗಿ ಅವ್ರು ಏನು ಗೊತ್ತಿರಬೇಕು ಅಷ್ಟನ್ನು ಹೇಳ್ತಿದ್ದೇವೆ ಅಷ್ಟೇ. ಈಗ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಆದ ತಕ್ಷಣ ಅವ್ರಿಗೆ ಸಡನ್ ಆಗಿ ಬರ್ಡನ್ ಆಗುತ್ತಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಬೇಸಿಕ್ ಇನ್ಫಾರ್ಮೇಷನ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೇವೆ ಅಷ್ಟೇ. ದಿನವೊಂದಕ್ಕೆ 60 ರಿಂದ 100 ಮನೆಗಳನ್ನ ಭೇಟಿಯಾಗುತ್ತಿರುವ ಈ ತಂಡ ಸಾವಿರಾರು ಜನರನ್ನ ಈ ಅಭಿಯಾನದ ಮೂಲಕ ತಲುಪಿದೆ. ಮಕ್ಕಳ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಶಾಲಾ ಆಡಳಿತ ಮಂಡಳಿಯ ಪೂರ್ಣ ಮಾರ್ಗದರ್ಶನದಲ್ಲೇ ನಾವು ಈ ಕಾರ್ಯವನ್ನ ನಡೆಸ್ತಾ ಇರೋದಾಗಿ ತಂಡದ ಮುಖಂಡರು ತಿಳಿಸಿದ್ದಾರೆ. ಪ್ರತೀಕ್, ಮುಕ್ತಾ ಟಿವಿ.